ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು 3ನೇ ಪಾಶುರ ಆಂಡಾಳ್ ತಿರುಪ್ಪಾವೈದು. ಮೊದಲನೇ ದಿವಸ ತನ್ನ ಸ್ನೇಹಿತರನ್ನೆಲ್ಲ ಕರೀತಾರೆ. 2ನೇ ದಿವಸ ಹೇಗೆ ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಪಾಶುರದಲ್ಲಿ ನಾವು ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ ಆಂಡಾಳ್ ತಾಯಾರು. ಇದರಲ್ಲಿ ವಾಮನ ಅವತಾರವನ್ನು ನೆನಪಿಸ್ತಾರೆ ತಾಯಿ. ಹೇಗೆ ವಾಮನ ಅವತಾರದಲ್ಲಿ ಆ ರೂಪವನ್ನು ತಾಳಿದಂಥ ಶ್ರೀಮನ್ನಾರಾಯಣನಿಗೆ ಈ ತಿಂಗಳು ನಾವು ಪೂಜೆಯನ್ನು ಸಲ್ಲಿಸಿದಲ್ಲಿ ಯಥೇಚ್ಛವಾಗಿ, ಅಂದರೆ ಇದು ನನಗೋಸ್ಕರ ನಾವು ಮಾಡೋದಲ್ಲ, ಇದು ಲೋಕ ಕಲ್ಯಾಣಾರ್ಥಕವಾಗಿ ಮಾಡೋದು. ಅಂದರೆ ಏನಾಗತ್ತಪ್ಪ ಶ್ರೀಮನ್ನಾರಾಯಣನಿಗೆ ನಾವಿಲ್ಲಿ ಪೂಜೆ ಮಾಡಿದ್ರೆ ಅಂತ ಹೇಳಿದ್ರೆ, ಸರಿಯಾದ ಟೈಮಲ್ಲಿ ಮಳೆ, ಒಳ್ಳೆಯ ಬೆಳೆ, ಪಾತ್ರೆ ಫುಲ್ಲು ಹಾಲು ಕೊಡುವಂತಹ ಹಸುಗಳು, ಕಾಡು ತುಂಬ ತುಂಬಿರುವಂಥ ಹೂಗಳು, ಇಷ್ಟೂ ನಮಗೆ ಚೆನ್ನಾಗಿರೋದು ಸಿಗತ್ತೆ. ಈ ಬರೋ ವರ್ಷದಲ್ಲಿ ಶ್ರೀಮನ್ನಾರಾಯಣ ಕೃಪೆಯಿಂದ ಇವೆಲ್ಲ ನಮಗೆ ಸಿಗತ್ತೆ ಅನ್ನೋದನ್ನು ಆಂಡಾಳ್ ತಾಯಾರು ಈ ಒಂದು 3ನೇ ಪಾಶದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪಾಶ ನಮ್ಗೆ ತುಂಬ ಇಷ್ಟ. ಏನಿಗೆ ಗೊತ್ತಾ, ಲಾಸ್ಟಲ್ಲಿ ಒಂದು ಲೈನ್ ಇದೆ, ನೀಂಗಾದ ಸೆಲ್ವಂ ನಿರೈಂದೇಲೋರ್ ಎಂಬಾವಾಯ್. ನೀಂಗಾದ ಸೆಲ್ವಂ ಅಂದರೆ ಖಾಲಿ ಆಗದೆ ಇರುವಂತಹ, ಸೆಲ್ವಂ ಅಂದರೆ ವೆಲ್ತ್, ನೀಂಗಾದ ಸೆಲ್ವಂ ನಿರೈಂದೇಲೋ ಅಂದರೆ ಜಾಸ್ತಿ, ಹೆಚ್ಚು ಹೆಚ್ಚಾಗಿ ಸೇರತ್ತೆ ಅನ್ನೋದನ್ನು ಆಂಡಾಳ್ ತಾಯಾರು ಲಾಸ್ಟ್ ಲೈನ್ ಹೇಳ್ತಾರೆ. ನಾವು ಅದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೊಂಡು ಹೋದರೆ ಇದರಲ್ಲೇ 2 ಅವರ್ ಮಾತಾಡ್ಬೋದು. ಇವತ್ತಿನ ಯುಗದಲ್ಲಿ ನೀಂಗಾದ ಸೆಲ್ವಂ ಅಂದರೆ ಏನು? ಹಿಂದಿನ ಕಾಲದಲ್ಲಿ ಅವರೆಲ್ಲ ಹೇಳಿದ್ದಾರೆ, ಒಳ್ಳೆ ಮಳೆ, ಬೆಳೆ, ಹಾಲು, ಇವೆಲ್ಲ ಲೋಕ ಕಲ್ಯಾಣಾರ್ಥಕವಾಗಿ ಚೆನ್ನಾಗಿರಬೇಕು ಅಂತ ಆಂಡಾಳ್ ಹೇಳಿದರೆ, ಇವಾಗಿರೋ ಮಾಡರ್ನ್ ವರ್ಲ್ಡಲ್ಲಿ ಏನು ಬೆಳಗ್ಗೆದ್ರೆ ಪ್ಯಾಕೆಟ್ ಹಾಲು ಸಿಗುತ್ತೆ, ಅದೇನು ನಮ್ಮ ಲಕ್ಸುರಿ ಐಟಮ್ ಅಂತ ಅನ್ಸಲ್ಲ. ನಾವು ಯಾರೂ ಹಸು ಸಾಕ್ತಾ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ. ಎಲ್ಲಿ ಮಳೆ ಬಂದರೂ ಏನಾದರೂ ನಮ್ಮನ್ನು ನಾವು ಚೆನ್ನಾಗಿದ್ದೀವ ಅಂತ ನೋಡ್ಕೊತೀವಿ, ಸುಮ್ಮನೆ ಇರ್ತೀವಿ. ಬಟ್ ಆದರೆ ಈ ಲಾಸ್ಟ್ ಲೈನನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನನ್ನ ಪ್ರಕಾರ ನೀಂಗಾದ ಸೆಲ್ವಂ ಅಂದರೆ ನಾವು ಕಲಿತಿರುವಂತಹ ನಾಲೇಜ್. ನೀಂಗಾದ ಸೆಲ್ವಂ, ನನ್ನಿಂದ ಯಾರೂ ಕದಿಯೋಕ್ಕಾಗದೇ ಇರುವಂಥ ವೆಲ್ತ್. ನಾನು ಎಷ್ಟೇ ದುಡ್ಡು ಮಾಡ್ಬೋದು, ಎಲ್ಲರೂ ಒಂದು ದಿವಸ ಬಂದು ಖರ್ಚಾಗೇ ಆಗುತ್ತೆ, ಹೋಗೇ ಹೋಗುತ್ತೆ. ಆದರೆ ನಾನೇನು ನಾಲೇಜನ್ನು ಅರ್ನ್ ಮಾಡ್ತಾ ಇದ್ದೀನಿ, ನಾನೇನು ಕಲಿತಾ ಇದ್ದೀನಿ, ಇದು ಯಥೇಚ್ಛವಾಗಿ ಕಲಿಬೇಕು ಅನ್ನೋದನ್ನೇ ನೀಂಗಾದ ಸೆಲ್ವಂ ನಿರಂದೇಲೋರ್ ಎಂಬಾವಾಯ್. ಇವತ್ತಿನ ಟ್ರೆಂಡಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀಂಗಾದ ಸೆಲ್ವಂ ಅಂದರೆ ಮನೆ ಅಲ್ಲ, ದುಡ್ಡಲ್ಲ. ಒಬ್ಬ ಮನುಷ್ಯ ಒಂದು ಹಾಸ್ಪಿಟ್ಲಿಗೆ ಹೋಗೋ ತನಕ ಅವನ ಹತ್ರ ದುಡ್ಡು ಇರ್ಬೋದು, ಒಂದು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಎಷ್ಟು ಬಿಲ್ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಚೆನ್ನಾಗಿದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವಾಗ ಸ್ವಲ್ಪ ವೆಲ್ತ್ ಏನಾಗುತ್ತೆ, ಖರ್ಚಾಗತ್ತೆ. ಇವತ್ತು ಮನೆ ಇದೆ, ನಾಳೆ ದುಡ್ಡು ಬೇಕು ಅಂದಾಗ ಮನೆಯನ್ನು ಮಾರ್ತಾರೆ. ಇವತ್ತು ಚಿನ್ನ ಇದೆ, ನಾಳೆ ದುಡ್ಡು ಬೇಕು ಅಂದರೆ ಚಿನ್ನವನ್ನು ಮಾರಬೇಕು ಇಲ್ವಾ? ನಿಮಗೆ ಸಾಕಾಗಿ ನಿಮ್ಮ ಮಕ್ಕಳಿಗಿಟ್ಟು ಆ ಮೊಮ್ಮಕ್ಕಳಿಗಿಟ್ಟರೆ ಏನಾಗುತ್ತೆ, ಅವ್ರು ಸೋಂಬೇರಿಗಳಾಗ್ಬಿಡ್ತಾರೆ. ಅವರು ತಮ್ಮ ನಾಲೆಜನ್ನ ಯೂಸ್ ಮಾಡಲ್ಲ. ಮಕ್ಕಳಿಗೆ ನಾವೇನು ಹೇಳ್ಕೊಡ್ಬೇಕು ಅನ್ನೋದನ್ನೇ ನಾಲೇಜ್. ನೀಂಗಾದ ಸೆಲ್ವಂ ಇಸ್ ಈಕ್ವಲ್ ಟು ನಾಲೇಜ್. ಇವತ್ತಿನ ಯುಗದಲ್ಲಿ ನಾವು ನಾಲೆಜ್ ಎಷ್ಟು ಕೊಡ್ತೀವೋ ಇದನ್ನು ಯಥೇಚ್ಛವಾಗಿ ಮಾಡ್ಕೊಬೇಕು ಅನ್ನೋದೇ ಇವತ್ತಿನಲ್ಲಿರುವಂತಹ ನಾವು ಅರ್ಥ ಮಾಡ್ಕೊಬೇಕಾಗಿರೋಂಥ ಪಾಶುರ. ಸೊ ನಿಮ್ಗೇನು ಅನಿಸ್ತಾ ಇದೆ ಅಂದರೆ ನೀಂಗಾದ ಸೆಲ್ವಂ ನಿಮ್ಮ ಪ್ರಕಾರ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಏನೋ ಕ್ವಶನ್ಸ್ ಇದ್ದರೆ ಖಂಡಿತ ಕೇಳಿ. ಎಲ್ಲರೂ ಚೆನ್ನಾಗಿರೋಣ. ಶ್ರೀಮತೆ ರಾಮಾನುಜಾಯ ನಮಃ.